ಡ್ಯಾಫಿ ಮತ್ತು ಗೂಬೆ ಒಂದು ಒಗಟನ್ನು ಪರಿಹರಿಸುತ್ತದೆ. ಇದು ಮಧ್ಯಾಹ್ನ ಮತ್ತು ಡ್ಯಾಫಿ ಮತ್ತು ಆಮೆ ಕಾಡಿನ ಹೃದಯಭಾಗದಲ್ಲಿರುವ ಭವ್ಯವಾದ ಪುರಾತನ ಓಕ್ ಮರಕ್ಕೆ ಆಗಮಿಸುತ್ತಾರೆ. ಓಕ್ ಮರವು ಎತ್ತರ ಮತ್ತು ಅಗಲವಾಗಿದ್ದು ಹಸಿರು ಎಲೆಗಳಿಂದ ಆವೃತವಾದ ಶಾಖೆಗಳನ್ನು ಹೊಂದಿದೆ. ಸೂರ್ಯನ ಬೆಳಕು ಮೇಲಾವರಣದ ಮೂಲಕ ಶೋಧಿಸುತ್ತದೆ. ಕಾಡಿನ ನೆಲದ ಮೇಲೆ ದಟ್ಟವಾದ ಬೆಳಕನ್ನು ಬಿತ್ತರಿಸುತ್ತದೆ. ಡ್ಯಾಫಿ ನಿಧಿ ನಕ್ಷೆಯನ್ನು ಹಿಡಿದುಕೊಂಡು ಅವುಗಳ ಮೇಲೆ ದಪ್ಪವಾದ ಕೊಂಬೆಯ ಮೇಲೆ ಕುಳಿತಿರುವ ಗೂಬೆಯನ್ನು ನೋಡುತ್ತಾನೆ. ಬುದ್ಧಿವಂತ ಹಳೆಯ ಗೂಬೆ ದೊಡ್ಡ ತಿಳಿವಳಿಕೆ ಕಣ್ಣುಗಳು ಮತ್ತು ಶಾಂತ ವರ್ತನೆಯನ್ನು ಹೊಂದಿದೆ. ಡ್ಯಾಫಿಯ ಪಕ್ಕದಲ್ಲಿ ನಿಂತಿರುವ ಆಮೆ ಗೂಬೆಯನ್ನು ಕುತೂಹಲದಿಂದ ಇಣುಕಿ ನೋಡುತ್ತದೆ. ಅವನು ಏನು ಹೇಳುತ್ತಾನೆಂದು ಕೇಳಲು ಉತ್ಸುಕನಾಗಿದ್ದಾನೆ. ಹಿನ್ನೆಲೆಯಲ್ಲಿ ಕಾಡಿನ ನಿಶ್ಶಬ್ದ ಖ್ಲೇಂಕಾರದೊಂದಿಗೆ ದೃಶ್ಯವು ಶಾಂತಿಯುತವಾಗಿದೆ. ಬುದ್ಧಿವಂತ ಗೂಬೆ ತನ್ನ ರೆಕ್ಕೆಗಳನ್ನು ಸ್ವಲ್ಪಮಟ್ಟಿಗೆ ಹರಡುತ್ತದೆ. ನಿಗೂಢ ನಗುವಿನೊಂದಿಗೆ ಡ್ಯಾಫಿ ಮತ್ತು ಆಮೆಯನ್ನು ನೋಡುತ್ತದೆ. ದೃಶ್ಯವು ಗೂಬೆಯನ್ನು ಮಾತಿನ ಮಧ್ಯದಲ್ಲಿ ತೋರಿಸುತ್ತದೆ, ಚಿಂತನಶೀಲ ಅಭಿವ್ಯಕ್ತಿಯೊಂದಿಗೆ ಒಗಟನ್ನು ಪ್ರಸ್ತುತಪಡಿಸುತ್ತದೆ. ಡ್ಯಾಫಿ ನಿಧಿಯ ನಕ್ಷೆಯನ್ನು ತೆರೆದು ನಿಂತಿದ್ದಾನೆ, ಗಮನವಿಟ್ಟು ಕೇಳುತ್ತಾನೆ. ಆದರೆ ಆಮೆ ಏಕಾಗ್ರತೆಯಿಂದ ತನ್ನ ತಲೆಯನ್ನು ತಿರುಗಿಸುತ್ತದೆ. ಅವುಗಳ ಸುತ್ತಲಿನ ಅರಣ್ಯವು ವಿವರಗಳೊಂದಿಗೆ ಜೀವಂತವಾಗಿದೆ. ಅಳಿಲುಗಳು ಮತ್ತು ಪಕ್ಷಿಗಳಂತಹ ಸಣ್ಣ ಪ್ರಾಣಿಗಳನ್ನು ಹಿನ್ನೆಲೆಯಲ್ಲಿ ಕಾಣಬಹುದು ಮತ್ತು ಓಕ್ ಮರದ ತೊಗಟೆಯು ಸಂಕೀರ್ಣವಾದ ಕೆತ್ತನೆಗಳನ್ನು ಹೊಂದಿದೆ, ಅದರ ಪ್ರಾಚೀನ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ. ಬೆಳಕು ಮೃದುವಾಗಿದ್ದು ಇಡೀ ದೃಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬಿತ್ತರಿಸುತ್ತದೆ. ಓಕ್ ಮರದ ಕೆಳಗಿರುವ ಪಾಚಿಯ ಬಂಡೆಯ ಮೇಲೆ ಆಳವಾದ ಚಿಂತನೆಯಲ್ಲಿ ಕುಳಿತಿರುವ ಡ್ಯಾಫಿಯನ್ನು ತೋರಿಸಲಾಗಿದೆ. ಅವನ ಕಣ್ಣುಗಳು ಏಕಾಗ್ರತೆಯಿಂದ ಕಿರಿದಾಗಿವೆ ಮತ್ತು ಅವನು ತನ್ನ ತಲೆಯನ್ನು ಕೆರೆದುಕೊಳ್ಳುವಾಗ ಒಂದು ರೆಕ್ಕೆ ಅವನ ಕೊಕ್ಕಿನ ಮೇಲೆ ನಿಂತಿದೆ. ಆಮೆ ಅವನ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತಿದೆ, ಅಷ್ಟೇ ಗೊಂದಲಕ್ಕೊಳಗಾಗುತ್ತದೆ. ನಿಧಿ ನಕ್ಷೆಯು ಅವುಗಳ ನಡುವೆ ನೆಲದ ಮೇಲೆ ಇರುತ್ತದೆ, ಆದರೆ ಅವರ ಗಮನವು ಗೂಬೆಯ ಒಗಟನ್ನು ಪರಿಹರಿಸುವಲ್ಲಿ ಸಂಪೂರ್ಣವಾಗಿ ಇರುತ್ತದೆ. ಅವುಗಳ ಸುತ್ತಲಿನ ಕಾಡು ಶಾಂತವಾಗಿದ್ದು ಹಿನ್ನೆಲೆಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಮತ್ತು ಎಲೆಗಳ ಮೂಲಕ ಸೂರ್ಯನ ಕಿರಣಗಳು ಸೋಸುತ್ತಾ ದೃಶ್ಯದ ಚಿಂತನಶೀಲ ಚಿತ್ತವನ್ನು ಸೇರಿಸುತ್ತವೆ. ಈ ದೃಶ್ಯದಲ್ಲಿ ಡ್ಯಾಫಿ ಮತ್ತು ಆಮೆ ಒಗಟನ್ನು ಬಿಡಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ. ಡ್ಯಾಫಿ ಒಂದು ರೆಕ್ಕೆಯನ್ನು ಉತ್ಸಾಹದಿಂದ ಮೇಲಕ್ಕೆತ್ತಿ ನಿಂತಿದ್ದಾಳೆ, ಈಗಷ್ಟೇ ಸಂಭವನೀಯ ಪರಿಹಾರವನ್ನು ಕಂಡುಕೊಂಡಿದ್ದಾಳೆ. ಆಮೆ ಉತ್ಸಾಹದಿಂದ ತಲೆದೂಗುತ್ತಿದೆ, ಡ್ಯಾಫಿಯನ್ನು ಮೆಚ್ಚುಗೆಯಿಂದ ನೋಡುತ್ತಿದೆ. ಗೂಬೆ ತನ್ನ ಮೇಲಿರುವ ಪರ್ಚ್ನಿಂದ ವೀಕ್ಷಿಸುತ್ತಿದೆ, ಅವರ ಟೀಮ್ ವರ್ಕ್ ಅನ್ನು ಕೇಳುತ್ತಿರುವಾಗ ಅವನ ಕಣ್ಣುಗಳು ಅನುಮೋದನೆಯಿಂದ ಮಿನುಗುತ್ತವೆ. ಓಕ್ ಮರವು ಹಿನ್ನೆಲೆಯಲ್ಲಿ ದೊಡ್ಡದಾಗಿ ಕಾಣುತ್ತದೆ, ಅದರ ಶಾಖೆಗಳು ದೃಶ್ಯದ ಮೇಲೆ ರಕ್ಷಣಾತ್ಮಕ ಮೇಲಾವರಣವನ್ನು ಒದಗಿಸುತ್ತವೆ. ಬೆಳಕು ಮೃದುವಾಗಿರುತ್ತದೆ ಮತ್ತು ಅವರು ಒಗಟನ್ನು ಪರಿಹರಿಸಲು ಹತ್ತಿರವಾಗುತ್ತಿದ್ದಂತೆ ವಾತಾವರಣವು ನಿರೀಕ್ಷೆಯಿಂದ ತುಂಬಿರುತ್ತದೆ. ಡ್ಯಾಫಿ ಮತ್ತು ಆಮೆ ಓಕ್ ಮರದ ಕೆಳಗೆ ವಿಜಯಶಾಲಿಯಾಗಿ ನಿಂತಿದ್ದು ಬುದ್ಧಿವಂತ ಗೂಬೆ ಅನುಮೋದನೆಗೆ ತಲೆದೂಗುತ್ತದೆ. ಗೂಬೆಯ ರೆಕ್ಕೆಗಳು ಸ್ವಲ್ಪಮಟ್ಟಿಗೆ ಹರಡಿಕೊಂಡಿವೆ ಮತ್ತು ಅವನ ಅಭಿವ್ಯಕ್ತಿ ಹೆಮ್ಮೆ ಮತ್ತು ತೃಪ್ತಿಯಿಂದ ಕೂಡಿದೆ. ಅವರು ಒಗಟನ್ನು ಸರಿಯಾಗಿ ಪರಿಹರಿಸಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಡ್ಯಾಫಿ ಮತ್ತು ಆಮೆ ಉತ್ಸುಕ ನೋಟಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಡ್ಯಾಫಿಯ ರೆಕ್ಕೆಗಳು ವಿಜಯದ ಭಂಗಿಯಲ್ಲಿ ಬೆಳೆದವು. ಸೂರ್ಯನು ಈಗ ಮರಗಳ ಮೂಲಕ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ, ದೃಶ್ಯವನ್ನು ಬೆಳಗಿಸುತ್ತಾನೆ ಮತ್ತು ಅವರ ಕಠಿಣ ಪರಿಶ್ರಮದ ಯಶಸ್ಸನ್ನು ಸಂಕೇತಿಸುತ್ತಾನೆ. ಈ ಕ್ಷಣಕ್ಕೆ ಸಾಕ್ಷಿಯಾಗಲು ಪೊದೆಗಳಿಂದ ಸಣ್ಣ ಪ್ರಾಣಿಗಳು ಇಣುಕಿ ನೋಡುವುದರೊಂದಿಗೆ ಕಾಡು ಜೀವಂತವಾಗಿದೆ. ಅಂತಿಮ ದೃಶ್ಯವು ಡ್ಯಾಫಿ ಮತ್ತು ಆಮೆಗೆ ಹೊಸ ಸಲಹೆಯನ್ನು ನೀಡಲು ಅಥವಾ ಅವರ ಸಾಹಸದ ಮುಂದಿನ ಸುಳಿವನ್ನು ನೀಡಲು ಗೂಬೆ ತನ್ನ ಕೊಂಬೆಯಿಂದ ಕೆಳಗೆ ವಾಲುತ್ತಿರುವುದನ್ನು ತೋರಿಸುತ್ತದೆ. ಆಮೆ ಎಚ್ಚರಿಕೆಯಿಂದ ಆಲಿಸುತ್ತಿರುವಾಗ ಡ್ಯಾಫಿ ನಿಧಿಯ ನಕ್ಷೆಯನ್ನು ಹಿಡಿದಿಟ್ಟುಕೊಂಡಿದ್ದಾನೆ. ಓಕ್ ಮರದ ಎಲೆಗಳು ತಂಗಾಳಿಯಲ್ಲಿ ನಿಧಾನವಾಗಿ ರಸ್ಟಿಂಗ್ ಮಾಡುವುದರೊಂದಿಗೆ ಅರಣ್ಯವು ರೋಮಾಂಚಕ ಮತ್ತು ಜೀವದಿಂದ ತುಂಬಿದೆ. ಗೂಬೆಯ ಬುದ್ಧಿವಂತ ಅಭಿವ್ಯಕ್ತಿಯು ಪ್ರಯಾಣವು ಇನ್ನೂ ದೂರದಲ್ಲಿದೆ ಎಂದು ಸೂಚಿಸುತ್ತದೆ, ಆದರೆ ಡ್ಯಾಫಿ ಮತ್ತು ಆಮೆಯ ಹೊಸ ಆತ್ಮವಿಶ್ವಾಸವು ಮುಂದಿನ ಸವಾಲಿಗೆ ಸಿದ್ಧವಾಗಿದೆ ಎಂದು ಭರವಸೆ ನೀಡುತ್ತದೆ. ಬೆಳಕು ಬೆಚ್ಚಗಿರುತ್ತದೆ, ಮಧ್ಯಾಹ್ನದ ಸೂರ್ಯನು ದೃಶ್ಯದ ಮೇಲೆ ಭರವಸೆಯ ಹೊಳಪನ್ನು ನೀಡುತ್ತಾನೆ.